ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ಇರುವಂತಹ ಸುದ್ದಿಗಳನ್ನು ಗಮನಿಸಬೇಕು. ಒಳ ಮೀಸಲಾತಿ ಅನ್ನುವಂತಹ ಬಲೆಯಿಂದ ಸರ್ಕಾರ ಹೊರಗೆ ಬಂದಿದೆ. ಎಡಗೈ ಬಲಗೈಗೆ ಸಮಾನವಾಗಿ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಲಾಗಿದೆ. ಆದರೆ ಅಲೆಮಾರಿಗಳಿಗೆ ಅನ್ಯಾಯ ಅನ್ನುವಂತಹ ಕೂಗು ಕೂಡ ಶುರುವಾಗ್ತಾ ಇದೆ. ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೊಲಿಸಿದ್ರಂತೆ, ಹಂಗಾಗಿದೆ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಕತೆ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಂತ ಒಬ್ರು, ಬಂಗಾಳ ಗೆದ್ದು ದೆಹಲಿಗೂ ಲಗ್ಗೆ ಹಾಕ್ತೀನಿ ಅಂತೇಳಿ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಆಮ್ ಆದ್ಮಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿಗೆ ರಾಘವ್ ಚಡ್ಡಾ ಜೈ ಜೈ ಅಂದಿದ್ದಾರೆ. ತನ್ನ ಜೊತೆಗೆ 6 ರಾಜ್ಯಸಭೆ ಸದಸ್ಯರನ್ನು ಕೂಡ ಬಿಜೆಪಿಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಆಮ್ ಆದ್ಮಿ ಪಕ್ಷದವರ ಕೋಪ ಬೇಸರ ಬಹಳ ಜೋರಾಗಿದೆ. ಯುದ್ಧ ನಿಲ್ಲಿಸಿದ್ರೆ ಸಾಕು ಅಂತ ಇಡೀ ಜಗತ್ತೇ ಕಾಯ್ತಾ ಇದೆ. ಆದರೆ ಅಮೆರಿಕ ಇರಾನ್ ಅವರು ದಾಳಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯುದ್ಧ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಅಮೆರಿಕದ ಆರ್ಥಿಕತೆ ಮಾತ್ರ ನೆಲಕಚ್ಚುತ್ತಾ ಇದೆ. ಇನ್ನು ಶೋ ಆಫ್ಗಷ್ಟೇ ಸ್ವಾವಲಂಬಿ ಸಾರಥಿ ಯೋಜನೆ ಸೀಮಿತವಾಯಿತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ಫಲಾನುಭವಿಗಳಿಗೆ ಕ್ಯಾಮ್ರಾ ಮುಂದೆ ಕೀ ಕೊಟ್ಟು ವಾಪಸ್ ತಗೊಂಡಿದ್ದಾರೆ. ತಿಂಗಳು ಕಳೆದರೂ ಇಲ್ಲಿ ಇದುವರೆಗೂ ಫಲಾನುಭವಿಗಳಿಗೆ ವಾಹನ ಸಿಕ್ಕಿಲ್ಲ. ಎಲ್ಲ ಸುದ್ದಿಗಳನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ. ವರ್ಷಗಳಿಂದ ಕೂಡ ಬಗೆಹರಿಯದೇ ಕಗ್ಗಂಟಾಗಿ ಉಳಿದಿದ್ದಂತಹ ವಿಚಾರ ಅಂತ ಹೇಳಿದರೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ಸರ್ಕಾರದ ಪ್ರಯತ್ನ 2005ರಿಂದ ಇನ್ಫ್ಯಾಕ್ಟ್ ಬಹಳ ಜೋರಾಗಿದ್ದ ಈ ಸಂಬಂಧವಾದಂತಹ ಪ್ರಯತ್ನ ಶುರುವಾಗಿತ್ತು. ಸರ್ಕಾರದ ಮಟ್ಟದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಲಾಯಿತು. ಈಗ 20 ವರ್ಷಗಳು ಕಳೆದ ಮೇಲೆ ಒಳ ಮೀಸಲಾತಿಯ ಹಂಚಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ. ಎಸ್ಸಿ ಸಮುದಾಯಗಳಿಗೆ ಮೀಸಲಿರುವ 15% ಮೀಸಲಾತಿಯನ್ನು ಬಲಗೈ ಮತ್ತು ಎಡಗೈ ಸೇರಿದಂತೆ ಇತರೆ ಎಸ್ಸಿ ಸಮುದಾಯಗಳ ನಡುವೆ ಹಂಚಿಕೆ ಮಾಡಬೇಕು. ಇದಕ್ಕಾಗಿ ದಶಕಗಳಿಂದ ಕೂಡ ಹೋರಾಟ ನಡೀತಾನೆ ಇತ್ತು. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನೇಮಿಸಿದಂತಹ ಆಯೋಗಗಳು ವರದಿಗಳನ್ನು ಕೂಡ ಕೊಟ್ಟಿದ್ವು. ಆದರೆ ಆ ವರದಿಗಳನ್ನು ಆಧರಿಸಿ ಒಳ ಮೀಸಲಾತಿ ಜಾರಿಗೊಳಿಸುವಂಥದ್ದು ಜೇನುಗೂಡಿಗೆ ಕೈ ಹಾಕಿದಂತೆ ಆಗಿತ್ತು. ವಿಶೇಷವಾಗಿ ಎಡಗೈ ಸಮುದಾಯ ಒಳ ಮೀಸಲಾತಿಗಾಗಿ ದಶಕಗಳಿಂದ ಹೋರಾಟವನ್ನು ನಡೆಸ್ತಾ ಇತ್ತು. ಆದರೆ ಬಲಗೈ ಸಮುದಾಯ ಒಳ ಮೀಸಲಾತಿ ಹಂಚಿಕೆ ನಂತರ ನಮಗೆ ಅನ್ಯಾಯ ಆಗಬಾರದು ಅಂತ ಎಚ್ಚರಿಸ್ತಾ ಬಂದಿತ್ತು. ಕೊನೆಗೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಕೂಡ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತೆಲ್ಲ ಘರ್ಜಿಸಿದರು. ಇವತ್ತು ಎಲ್ಲರನ್ನೂ ಒಗ್ಗಟ್ಟಿನಿಂದ ಒಪ್ಪಿಸಿ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. 25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನನ್ವಯ ರಾಜ್ಯದಲ್ಲಿ ಸದ್ಯ ಅಸ್ತಿತ್ವದಲ್ಲಿರುವಂತಹ ಎಸ್ಸಿ ಮೀಸಲಾತಿ ಪ್ರಮಾಣವಾಗಿರುವಂತಹ 15%ರಲ್ಲೇನೆ ಒಳ ಮೀಸಲಾತಿ ವರ್ಗೀಕರಣ ಮಾಡಲಾಗಿದೆ. ಎಡಗೈ ಸಮುದಾಯಕ್ಕೆ 5.25% ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ತೀರ್ಮಾನಿಸಿದೆ. ಹಾಗೆಯೇ ಬಲಗೈ ಸಮುದಾಯಕ್ಕೂ ಕೂಡ 5.25% ಪಾಲನ್ನು ನೀಡಲಾಗಿದೆ. ಇನ್ನು ಎಸ್ಸಿಯಲ್ಲಿ ಬರುವಂತಹ ಸ್ಪೃಶ್ಯ ಸಮುದಾಯಗಳಾಗಿರುವಂತಹ ಬಂಜಾರ ಸಮುದಾಯ ಇರಬಹುದು, ಕೊರಮ, ಕೊರಚ ಮತ್ತು ಭೋವಿ ಸಮುದಾಯ, ಅದರ ಜೊತೆಗೆ 59 ಅಲೆಮಾರಿ ಸಮುದಾಯಗಳು, ಹೀಗೆ ಒಟ್ಟು ಸೇರಿಸಿದಾಗ 63 ಜಾತಿಗಳಿಗೆ ಸೇರಿ 4.50% ಮೀಸಲಾತಿಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ನೀಡಿದೆ. ಎಸ್ಸಿ ಸಮುದಾಯದಲ್ಲೇ 3 ವಿಂಗಡಣೆ ಇದ್ದು, ಎಡಗೈ ಸಮುದಾಯಕ್ಕೆ 5.25% ಮೀಸಲಾತಿ ಸಿಗಲಿದೆ. ಮಾದಿಗ, ಚಾಮರ ಅಥವಾ ಚಮಾರ, ಆದಿಜಾಂಬವ, ಚೆನ್ನದಾಸ, ಚೆನ್ನಯ್ಯ, ಮಾದಿಗ ದಾಸು, ತೋಟಿ ಸೇರಿದಂತೆ 18 ಜಾತಿಗಳು ಇದರೊಳಗಡೆ ಬರ್ತವೆ. ಇನ್ನು ಬಲಗೈ ಸಮುದಾಯದಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಛಲವಾದಿ ಸೇರಿದಂತೆ ಒಟ್ಟು 20 ಜಾತಿಗಳು ಈ ಒಂದು ಬಲಗೈ ಸಮುದಾಯದ ಅಡಿಯಲ್ಲಿ ಬರುವಂಥದ್ದು. ಹಾಗೆಯೇ ಸ್ಪೃಶ್ಯ ಸಮುದಾಯದಲ್ಲಿ ಬರುವಂತಹ ಲಂಬಾಣಿ, ಭೋವಿ, ಕೊರಮ, ಕೊರಚ ಈ 4
ಪ್ರಮುಖ ಸಮುದಾಯಗಳು ಮತ್ತು ಇದರ ಜೊತೆಗೆ ಇರುವಂತಹ 59 ಸಣ್ಣ ಸಣ್ಣ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳಿದ್ದಾವೆ. ಇವೆಲ್ಲರನ್ನು ಕೂಡ ಸೇರಿಸಿ 4.5% ನೀಡಲಾಗಿದೆ. ಇಲ್ಲಿ ಹೊಸ ಮೀಸಲು ವರ್ಗೀಕರಣ ಅನೌನ್ಸ್ ಮಾಡ್ತಾ ಇದ್ದರೆ ನೇಮಕಾತಿಗೆ ಕಾದು ಕುಳಿತಿರುವಂತಹ ಯುವಕರಲ್ಲಿ ಹೊಸದೊಂದು ಆಶಾವಾದ ಮೂಡಿದೆ. ಯಾಕಂದರೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಸರಿಸುಮಾರು 2 ಲಕ್ಷಕ್ಕೂ ಹೆಚ್ಚು. ಇದರಲ್ಲಿ 56,432 ಹುದ್ದೆಗಳ ನೇಮಕಾತಿಗೆ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ಕೈಗೊಂಡಿದೆ. ಆದರೆ ಒಳ ಮೀಸಲಾತಿ ಹಂಚಿಕೆ ಆಗೋ ತನಕ ಈ ನೇಮಕಾತಿ ಆದೇಶ ಹೊರಬೀಳುವಂತಿಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದಿನ ನೇಮಕಾತಿ ನೋಟಿಫಿಕೇಶನ್ ಅನ್ನು ವಾಪಸ್ ಪಡೆದು ಇಂದಿನ ತೀರ್ಮಾನದಂತೆ, ಅಂದರೆ ಇವತ್ತು ಸಂಪುಟ ಸಭೆಯಲ್ಲಿ ಕೈಗೊಂಡಿರುವ ತೀರ್ಮಾನದ ಪ್ರಕಾರ ನೇಮಕಾತಿಯ ಹೊಸ ನೋಟಿಫಿಕೇಶನ್ ಹೊರಡಿಸುವುದಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತು. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೀಗೆ ಒಳ ಮೀಸಲಾತಿ ಹಂಚಿಕೆಯನ್ನು ಘೋಷಣೆ ಮಾಡ್ತಾ ಇದ್ದಂತೆ ಅವರಿಗೆ ಎಸ್ಸಿ ಸಮುದಾಯಗಳ ಪರವಾಗಿ ಗುಲಾಬಿ ಹಾರವನ್ನು ಹಾಕಿ ಸನ್ಮಾನವನ್ನು ಮಾಡಲಾಯಿತು. ಆ ಮೂಲಕ ನಾವು ಈ ಒಳ ಮೀಸಲಾತಿಯನ್ನು ಒಪ್ಪಿಕೊಂಡಿದ್ದೀವಿ ಅಂತೇಳಿ ಕಾಂಗ್ರೆಸ್ನಲ್ಲಿರುವಂತಹ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರುಗಳು ಸಿಹಿಯನ್ನು ಕೂಡ ತಿನ್ನಿಸಿ ಸಂಭ್ರಮಿಸಿದರು. ಸಿದ್ದರಾಮಯ್ಯನವರ ಸಂಪುಟದ ಸಚಿವರು ಕೂಡ ಸರ್ಕಾರದ ನಿರ್ಧಾರಕ್ಕೆ ಅಥವಾ ಸಂಪುಟ ಸಭೆಯ ನಿರ್ಧಾರಕ್ಕೆ ಸಮ್ಮತಿಯನ್ನು ಘೋಷಿಸಿದ್ದಾರೆ. ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ತೆಗೆದುಕೊಂಡಿದೆ. ಅದಕ್ಕಾಗಿ ನಾನು ಎಲ್ಲ ಸಮುದಾಯಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಒಂದು ಐತಿಹಾಸಿಕವಾದಂಥ ನಿಲುವು. ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿರ್ತಕ್ಕಂಥ ಬದ್ಧತೆ ಅನುಗುಣವಾಗಿ ಕೊಟ್ಟ ಮಾತಿನಂತೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿ ಒಳ ಮೀಸಲಾತಿ ಕೊಡ್ತೇವೆ ಅಂತ ಪ್ರಣಾಳಿಕೆ ಹೇಳಿದರು. ಈ ಎಲ್ಲ ವಿಷಯದ ಬದ್ಧತೆಯಿಂದ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ವಿ. ನಾವೆಲ್ಲರೂ ಸಂತೋಷದಿಂದ ಒಕ್ಕೊರಲಿಂದ ಈ ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳ ಅಗತ್ಯ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. 30 ವರ್ಷಗಳ ಹೋರಾಟ, ಅದ್ರ ಜೊತೆಗೆ ಎಷ್ಟು ಮಂದಿ ಮುಖ್ಯಮಂತ್ರಿಗಳಾದರು, ಎಷ್ಟು ಪಾರ್ಟಿಯವರು ಬಂದು ಹೋದರು. ಆ ಕಗ್ಗಂಟನ್ನು ಬಗೆಹರಿಸಲಾರದೆ ಹಾಗೆ ಬಿಟ್ಟು ಹೋದರು. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸರ್ವ ಜಾತಿ ಜನಾಂಗದವ್ರನ್ನ ಒಗ್ಗೂಡಿಸಿಕೊಂಡು ಅಂತಹ ಕಗ್ಗಂಟನ್ನು ಬಗೆಹರಿಸ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ವಿಶೇಷವಾದ ಅಭಿನಂದನೆ. ಇಲ್ಲಿ ಎಸ್ಸಿ ಬಲಗೈ ಮತ್ತು ಎಡಗೈ ಸಮುದಾಯದ ನಾಯಕರುಗಳು ಒಳ ಮೀಸಲಾತಿ ಹಂಚಿಕೆಯನ್ನು ಒಪ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಸರ್ಕಾರದಲ್ಲಿರುವಂತಹ ಸಚಿವರುಗಳಂತೂ ಇದನ್ನು ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ. ಆದರೆ ಇದರ ನಡುವೆ 4.5% ಒಳಗಡೆ ಅಲೆಮಾರಿ ಸಮುದಾಯವನ್ನು ಸೇರಿಸಿರೋದಕ್ಕೆ ಅಥವಾ ಈ ಹಿಂದೆಯೂ ಕೂಡ ಇದೇ ಸಿ ಕೆಟಗರಿಯಲ್ಲಿ ಅಲೆಮಾರಿ ಸಮುದಾಯವನ್ನು ಸೇರಿಸಿರೋದಕ್ಕೆ ಹೋರಾಟಗಳು ನಡೆದಿದ್ವು. ಈಗಲೂ ಕೂಡ ಆ ಸಮುದಾಯಗಳ ಪರವಾಗಿ ನಿಂತಿರುವಂಥವರು ತಮ್ಮ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ 5.25ಗೆ ಹೆಂಗೆ ನೀವು ಅರೈವ್ ಆಗ್ತೀರಿ? ವಾಟ್ ಇಸ್ ದ ಬೇಸಿಸ್ ಫಾರ್ ದಟ್? ಯು ಹ್ಯಾವ್ ಎಂಪರಿಕಲ್ ಡೇಟಾ ಫಾರ್ ದಟ್? ನಾಗಮೋಹನ್ ದಾಸ್ ಹೇಳಿದಾರ, ಸದಾಶಿವ ಕಮಿಷನ್ ಹೇಳಿದ್ಯಾ, ಯಾರು ಹೇಳಿದಾರೆ? ನಿಮ್ ಇಷ್ಟ ಪ್ರಕಾರ ಹಂಚ್ಕೊಂಡು ಹೋಗೋದು ಅಂದ್ರೆ ಏನ್ ಕಡೆಪುರಿನ ಇದು? ದಿಸ್ ಇಸ್ ಅಕ್ಟರ್ ನಾನ್ ಸೆನ್ಸ್ ಅಂತದಪ್ಪ. ನಾನು ಬಹಳ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ. ಅಲೆಮಾರಿಗಳನ್ನ ಇನ್ನೆಷ್ಟು ನಾಶ ಮಾಡ್ತಾ ಇದ್ದಾರೆ. ಅಲೆಮಾರಿಗಳಿಗೆ ಇದುವರೆಗೂ ಕೂಡ ಏನೂ ಕೊಟ್ಟಿರಲಿಲ್ಲ. ಈಗ ಇದರಿಂದಾಗಿ ಇನ್ನಷ್ಟು ಅನ್ಯಾಯ ಆಗ್ತಾ ಇದೆ ಅವರಿಗೆ. ಹೀಗೆ ಅಲೆಮಾರಿ ಸಮುದಾಯಗಳ ಆಕ್ಷೇಪದ ನಡುವಿನೇ ರಾಜ್ಯ ಸರ್ಕಾರವೇನೋ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿ ಅದನ್ನು ಹಂಚಿಕೆ ಮಾಡಿದ್ದೀವಿ ಅನ್ನುವಂತಹ ಸಂಭ್ರಮದಲ್ಲಿದ್ದಾರೆ, ವಿಶ್ವಾಸದಲ್ಲಿದ್ದಾರೆ. ಇದನ್ನು ಸಮುದಾಯಗಳು ಒಪ್ಕೊಳ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರ ಸಮ್ಮತಿ ಸೂಚಿಸಿದರೂ ಕೂಡ ಎಲ್ಲ ಸಮುದಾಯಗಳು ಯಾವ್ಯಾವ ರೀತಿಯಲ್ಲಿ ಈ ಮೀಸಲಾತಿ ಹಂಚಿಕೆ ನಿರ್ಧಾರವನ್ನು ಸ್ವೀಕರಿಸ್ತಾರೆ ಅನ್ನೋದರ ಆಧಾರದ ಮೇಲೆ ಇದು ಮುಂದೆ ಯಾವ ಸ್ವರೂಪದಲ್ಲಿ ಜಾರಿ ಆಗುತ್ತೆ ಅನ್ನೋದನ್ನು ನೋಡಬೇಕು. ಅದರ್ವೈಸ್ ಅದಕ್ಕೆ ಮತ್ತೆ ಕಾನೂನಿನ ತೊಡಕುಗಳು ಎದುರಾಗುವಂತಹ ಸಾಧ್ಯತೆ ಇದ್ದೇ ಇದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ನಿನ್ನೆಯಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ಆಗಿದೆ. ಇನ್ನೂ ಕೂಡ 142 ಕ್ಷೇತ್ರಗಳಲ್ಲಿ ಏಪ್ರಿಲ್ 29ಕ್ಕೆ ಮತದಾನ ಆಗಬೇಕಾಗಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ನಡೆದಂತಹ ದಾಖಲೆಯ ಮತದಾನವನ್ನು ಮುಂದಿಟ್ಟುಕೊಂಡು ಬಿಜೆಪಿಯವರ ದಿಲ್ ಖುಷ್ ಆಗಿದೆ. ಇದಕ್ಕೆ ಕಾರಣ ಬಿಜೆಪಿ ನಡೆಸಿರುವಂತಹ ಲೆಕ್ಕಾಚಾರಗಳು. ಅವರ ಪ್ರಕಾರ ಈಗಲೂ ಕೂಡ ಬಿಜೆಪಿ ಗೆಲುವಿನ ದಡವನ್ನು ಸೇರುವ ಹೊಸ್ತಿಲಲ್ಲಿ ನಿಂತಿದೆ. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇರುವಂತಹ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಆಡಳಿತ ಅಲೆ ಇದೆ ಅನ್ನುವಂಥದ್ದು ಈ ಮತದಾನವನ್ನು ನೋಡಿದಂತಹ ಬಿಜೆಪಿಯವರ ಲೆಕ್ಕಾಚಾರ.
ಬದಲಾವಣೆಗಾಗಿ ಬಿಜೆಪಿಗೆ ಮತ ಹಾಕಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಲ್ಲಿ ಮತದಾನ ಆಗಿದ್ದು 110ಕ್ಕೂ ಹೆಚ್ಚು ಕಡೆ ಬಿಜೆಪಿ ಗೆಲ್ಲುತ್ತೆ ಅನ್ನುವ ವಿಶ್ವಾಸವನ್ನ ಅಮಿತ್ ಶಾ ಅವರು ವ್ಯಕ್ತಪಡಿಸಿದ್ದಾರೆ. ಎರಡನೇ ಹಂತದಲ್ಲಿ ಪ್ರಚಂಡ ಬಹುಮತ ಬಿಜೆಪಿಗೆ ಸಿಗಲಿದೆ ಅನ್ನುವಂಥದ್ದು ಅಮಿತ್ ಶಾ ಅವರ ಬಹಳ ದೊಡ್ಡ ವಿಶ್ವಾಸ. और मैं स्पष्ट रूप से आपको बताना चाहता हूं, 152 सीटों में से 110 से ज्यादा सीटें भारतीय जनता पार्टी जीतने जा रही है। इसका मतलब है कि दूसरे चुनाव चरण को मिलाकर हम प्रचंड बहुमत के साथ बंगाल में शुद्ध रूप से भारतीय जनता पार्टी की सरकार बनाने वाले हैं. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಕೂಡ ಭವಿಷ್ಯ ನುಡಿದಿದ್ದಾರೆ. ಬಿಜೆಪಿ ಗೆದ್ದು ಬಿಟ್ಟರೆ ಹೊರ ರಾಜ್ಯದವರ ಕೈಗೆ ಬಂಗಾಳವನ್ನು ಒಪ್ಪಿಸುತ್ತೆ ಬಿಜೆಪಿ ಅಂತಾನು ಕೂಡ ಆರೋಪ ಮಾಡಿದ್ದಾರೆ. ಆದರೆ ಬಂಗಾಳದ ಬಿಜೆಪಿ ಕಾರ್ಯಕರ್ತನೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಮಿತ್ ಶಾ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. मैं दीदी को बताना चाहता हूं, दीदी बंगाल का अगला मुख्यमंत्री बंगाल में ही जन्म लेने वाला, बंगाली मीडियम में पढ़ा लिखा और बंगाली बोलने वाला होगा. इतना ही है कि आपका भतीजा नहीं होगा, वो भारतीय जनता पार्टी का कार्यकर्ता होगा. अगली सरकार बंगाल के ही भारतीय जनता पार्टी के कार्यकर्ता ने बनानी है. ಅರೆ ಪಶ್ಚಿಮ ಬಂಗಾಳ ಈ ಸಲವೂ ಕೂಡ ಬಿಜೆಪಿ ತೆಕ್ಕಿಗೆ ಹೋಗುತ್ತೆ, ಬಂದೇ ಬರುತ್ತೆ, ಈ ಬಾರಿ ಬಂದೇ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಅಮಿತ್ ಶಾ ಅವರು ಇದ್ದರೆ, ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಸುವೇಂದು ಅಧಿಕಾರಿನೇ ಬಿಜೆಪಿಯ ಮುಂದಿನ ಮುಖ್ಯಮಂತ್ರಿ ಅಂತ ಪೋಸ್ಟ್ಗಳನ್ನು ಹರಿದಾಡ್ತಾ ಇದ್ದಾವೆ, ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರ ಈ ಸಂಭ್ರಮಕ್ಕೆ ಮುಖ್ಯ ಕಾರಣ ದಾಖಲೆಯ ಪ್ರಮಾಣದಲ್ಲಿ ಆಗಿರುವಂತಹ ವೋಟಿಂಗ್. ಯಾಕೆಂದರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ಬಂಗಾಳದಲ್ಲಿ ಇದುವರೆಗೆ ಆಗದೇ ಇರುವಷ್ಟು ವೋಟಿಂಗ್ ಈ ಸಲ ಆಗಿದೆ. ಮೊದಲ ಹಂತದ ಮತದಾನದಲ್ಲಿ 90.78% ಮತದಾನ ಆಗಿದೆ. ಇದರಲ್ಲಿ ಪುರುಷ ಮತದಾರರು 90.92% ವೋಟ್ ಹಾಕಿದ್ದಾರೆ. ಮಹಿಳಾ ಮತದಾರರು 92.69% ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ ಅಂತ ಚುನಾವಣಾ ಆಯೋಗ ದಾಖಲೆಗಳನ್ನು ನೀಡಿದೆ. ಇನ್ನು ಬಂಗಾಳದಲ್ಲಿ ಈ ಸಲ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಅಮಿತ್ ಶಾ ಅವರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಭವಿಷ್ಯವನ್ನು ನುಡಿದಿದ್ದಾರೆ. ಇದಕ್ಕೆ ಅವರು ಕೊಟ್ಟಿರುವಂತಹ ಕಾರಣಗಳನ್ನು ಕೂಡ ಗಮನಿಸಬೇಕು. ಒಂದು, ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ 91.78% ದಾಖಲೆಯ ಮತದಾನ ಆಗಿರುವಂಥದ್ದು. ಎರಡನೇದು, ಬಂಗಾಳಿ ಮಹಿಳೆಯರಿಗೆ ಬಿಜೆಪಿಯಿಂದ ಕೊಟ್ಟಿರುವ 10 ಗ್ಯಾರಂಟಿಗಳು. ಹೀಗಾಗಿ ಮಾತೃಶಕ್ತಿಯ ಹೆಸರಿನಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೂಡ ಹಾಕಿದ್ದಾರೆ. ಮಾತೃಶಕ್ತಿ ಹೆಸರಿನಲ್ಲಿ ಮಹಿಳೆಯರ ಖಾತೆಗೆ ಹಣ, ಮಹಿಳೆಯರಿಗೆ ಪ್ರತ್ಯೇಕ ಪೊಲೀಸ್ ಠಾಣೆಗಳು, ಎಲ್ಲ ಭರವಸೆಗಳನ್ನು ಬಿಜೆಪಿ ಕೊಟ್ಟಿತ್ತು. ಅದು ಒಂದು ಕಾರಣ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಬಂಗಾಳದಲ್ಲಿ ಈಗ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಭಯ ಹುಟ್ಟಿಸುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಇವೆಲ್ಲಕ್ಕೂ ಕೂಡ ಮುಕ್ತಿ ಕೊಡಬೇಕು ಅಂತ ಬಿಜೆಪಿ ಹೇಳಿದೆ. ಈ ಕಾರಣಕ್ಕಾಗಿ ಜನ ವೋಟ್ ಹಾಕಿದ್ದಾರೆ ಅಂತ ಪ್ರಧಾನಮಂತ್ರಿಯವರು ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಇನ್ನು ಬಂಗಾಳದಲ್ಲಿ ಆಗ್ತಿರುವಂತಹ ಗಲಭೆಗಳು, ಹತ್ಯೆಗಳು, ಅತ್ಯಾಚಾರ ನಡೆಸೋರಿಗೆಲ್ಲ ಕಠಿಣ ಶಿಕ್ಷೆಯ ಗ್ಯಾರಂಟಿಯನ್ನು ಬಿಜೆಪಿ ಕೊಟ್ಟಿರುವಂಥದ್ದು ಕೂಡ ಇಲ್ಲಿ ಕೆಲಸ ಮಾಡಿದೆ ಅನ್ನೋದು ಬಿಜೆಪಿಯವರ ವಿಶ್ವಾಸ. ಅಕ್ರಮ ಬಾಂಗ್ಲಾ ವಲಸಿಗರನ್ನ, ನುಸುಳುಕೋರರನ್ನ ಒದ್ದು ಓಡಿಸ್ತೀವಿ ಅಂತ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ನಿರುದ್ಯೋಗ ತೊಲಗಿಸಿ ಉದ್ಯೋಗ ಸೃಷ್ಟಿಸುವ ಭರವಸೆಯನ್ನು ಬಿಜೆಪಿ ಕೊಟ್ಟಿದೆ. ಇದು ಕೂಡ ಮತವಾಗಿ ಪರಿವರ್ತನೆಗೊಂಡಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಹಾಗೆಯೇ ಮೊನ್ನೆ ಲೋಕಸಭೆಯಲ್ಲಿ ಫೇಲ್ ಆಗಿರುವಂತಹ ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧಿಸಿದ್ದು, ಅಂದರೆ ಪ್ರತಿಪಕ್ಷಗಳು ವಿರೋಧ ಮಾಡಿರುವಂಥದ್ದು ನಮಗೆ ಲಾಭ ತಂದು ಕೊಡ್ತಿದೆ ಅನ್ನುವಂತಹ ವಿಶ್ವಾಸವನ್ನು ಆಡಳಿತ ಪಕ್ಷ, ಕೇಂದ್ರದಲ್ಲಿ ಆಡಳಿತ ಪಕ್ಷ ಆಗಿರುವಂತಹ ಬಿಜೆಪಿ ಹೊಂದಿದೆ. ಇದೆಲ್ಲದರ ಜೊತೆಗೆ ಹಿಂದೂಗಳ ಒಗ್ಗಟ್ಟಿನ ಮಂತ್ರ, ಬಿಜೆಪಿ ಕಾರ್ಯಕರ್ತರ ಪ್ರಚಾರ, ಹೋರಾಟಗಳು ಇವೆಲ್ಲವೂ ಕೂಡ ಪ್ರತಿಫಲವನ್ನು ಕೊಡ್ತಾ ಇವೆ ಅನ್ನುವಂಥದ್ದು ಬಿಜೆಪಿಯವರ ಬಹಳ ದೃಢವಾದಂತಹ ನಂಬಿಕೆ. ಒಂದು ಕಡೆ ಬಿಜೆಪಿ ನಾಯಕರು ಬಂಗಾಳಕ್ಕೆ ಲಗ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ರೆ, ಬಂಗಾಳದಲ್ಲಿ ಈ ಬಾರಿ TMCಯೇ ಗೆದ್ದು ಅಧಿಕಾರಕ್ಕೆ ಬರುತ್ತೆ, ಆಮೇಲೆ ನಾವು ದೆಹಲಿಗೆ ಲಗ್ಗೆ ಹಾಕಿ ಬಿಜೆಪಿಯವರನ್ನ ಓಡಿಸ್ತೀವಿ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ಬಿಜೆಪಿಗಾಗಿ ಕೆಲಸ ಮಾಡ್ತಿರುವ ಎಲ್ಲರ ಹೆಸರುಗಳನ್ನ ಪಟ್ಟಿ ಮಾಡಲಾಗಿದೆ. ನೀವು ಅವರ ಬಿಜೆಪಿ ಹಿನ್ನೆಲೆಯ ಆಧಾರದ ಮೇಲೆ ಜನರನ್ನ ಕರೆತಂದು ಅದಕ್ಕೆ ತಕ್ಕಂತೆ ಅಧಿಕಾರಿಗಳನ್ನ ನೇಮಿಸಿದ್ದೀರಿ. ನೆನ್ಪಿಡಿ, ನಮ್ಮನ್ನ ಸೋಲಿಸೋ ಸಾಮರ್ಥ್ಯ ನಿಮಗಿಲ್ಲ. ನಾವು ಅನ್ಯಾಯದ ವಿರುದ್ಧ ಹೋರಾಡ್ತೇವೆ, ನಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತೇವೆ. ನಾನು ಬಂಗಾಳದಲ್ಲಿ ಹುಟ್ಟಿ ಬಂಗಾಳದಲ್ಲಿ ಸಾಯುತ್ತೇನೆ. ಬಂಗಾಳವನ್ನ ಗೆದ್ದ ನಂತರ ನಾನು ದೆಹಲಿಯನ್ನು ವಶಪಡಿಸಿಕೊಳ್ತೇನೆ. ನನಗೆ ಅಧಿಕಾರ ಬೇಡ. ದೆಹಲಿಯಲ್ಲಿ ಬಿಜೆಪಿಯ ನಾಶವನ್ನ ನಾನು ಬಯಸುತ್ತೇನೆ. ಬಂಗಾಳದಲ್ಲಿ ವಿನಾಶ ಮಾತ್ರವಲ್ಲ, ಬಿಜೆಪಿಯನ್ನ ದೆಹಲಿಯಿಂದಲೂ ತೆಗೆದುಹಾಕಬೇಕಾಗುತ್ತದೆ. ಪಶ್ಚಿಮ ಬಂಗಾಳದಲ್ಲಷ್ಟೇ ಅಲ್ಲ, ತಮಿಳುನಾಡಿನಲ್ಲೂ ಕೂಡ ಈ ಸಲ ಸರ್ಕಾರ ಬದಲಾಗುತ್ತೆ ಅನ್ನುವಂತಹ ಲೆಕ್ಕಾಚಾರವು ಕೂಡ ನಡೀತಾ ಇದೆ. ಯಾಕಂದರೆ ತಮಿಳುನಾಡಿನಲ್ಲೂ ಕೂಡ ವೋಟಿಂಗ್ ದಾಖಲೆಯ ಪ್ರಮಾಣದಲ್ಲಿ ಆಗಿದೆ.
ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ತಮಿಳುನಾಡಿನಲ್ಲಿ ಯಾವತ್ತೂ ಆಗದಷ್ಟು ವೋಟಿಂಗ್ ಈ ಸಲ ಆಗಿದೆ. 234 ಕ್ಷೇತ್ರಗಳಿರುವಂತಹ ತಮಿಳುನಾಡಿನಲ್ಲಿ ಈ ಬಾರಿ 84.69% ಮತದಾನ ಆಗಿದೆ. ಇದರಲ್ಲಿ ಪುರುಷ ಮತದಾರರು 83.57% ವೋಟ್ ಹಾಕಿದ್ದಾರೆ. ಹಾಗೆಯೇ 85.76% ಮಹಿಳಾ ಮತದಾರರು ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ ಅಂತ ಚುನಾವಣಾ ಆಯೋಗ ದಾಖಲೆಗಳನ್ನು ನೀಡಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ 15 ವರ್ಷದ ಆಡಳಿತ ಅಂತ್ಯ ಆಗುತ್ತೆ ಅಂತೇಳಿ ಬಿಜೆಪಿ ಹೇಳ್ತಾ ಇದೆ. ತಮಿಳುನಾಡಿನಲ್ಲಿ 57 ವರ್ಷಗಳಿಂದ ಎರಡು ಪಕ್ಷಗಳೇ ಸಾಧಿಸ್ತಾ ಇದ್ದಂಥ ಆಧಿಪತ್ಯವು ಕೂಡ ಕೊನೆಯಾಗುತ್ತೆ ಅನ್ನುವುದರ ಬಗ್ಗೆ ಚರ್ಚೆಗಳಾಗ್ತವೆ. ಯಾರ್ಯಾರ ಲೆಕ್ಕಾಚಾರಗಳು ನಿಜವಾಗುತ್ತೆ ಅನ್ನುವಂಥದ್ದು ಮೇ 4ರಿಂದ ಆಗುವಂಥ ಫಲಿತಾಂಶ ಬಂದ ಮೇಲೆ ಗೊತ್ತಾಗಲಿದೆ. ಅದಕ್ಕೂ ಮುಂಚಿತವಾಗಿ ಏಪ್ರಿಲ್ 29ರಂದು ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ನಡೆಯುತ್ತೆ. ಅವತ್ತು ಎಕ್ಸಿಟ್ ಪೋಲನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ಒಂದು ಮುನ್ಸೂಚನೆ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ನು ಇಲ್ಲಿ ಚುನಾವಣೆ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಕೂಡ ಚುನಾವಣೆ ಮುಗಿದಿಲ್ಲ. ಇದೇ ಸಂದರ್ಭದಲ್ಲಿ ರಾಘವ್ ಚಡ್ಡಾ ಕಳೆದ 1 ವರ್ಷದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಸ್ಟಾರ್ ರಾಜಕಾರಣಿ. ಪ್ರಧಾನಿ ಮೋದಿಯವರನ್ನು ಹೊಗಳಿದ್ದಕ್ಕೆ ಆಮ್ ಆದ್ಮಿ ಪಕ್ಷದಿಂದ ಈಗ ಅವರು ಶಿಕ್ಷೆಗೆ ಗುರಿಯಾಗಿದ್ದರು. ಆದರೆ ಇವತ್ತು ಅದೇ ಆಮ್ ಆದ್ಮಿ ಪಕ್ಷಕ್ಕೆ ಅವರು ಚೆಕ್ಮೇಟ್ ಇಟ್ಟು ತಮ್ಮ ಟೀಮ್ ಸಮೇತ ಬಿಜೆಪಿ ಸೇರಿಕೊಂಡಿದ್ದಾರೆ. ಬಿಜೆಪಿ ಸೇರೋ ಮೊದಲು ಚಡ್ಡಾ ಆಮ್ ಆದ್ಮಿ ಪಕ್ಷ ಬಿಡುತ್ತಿರುವುದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. भाषा में कहूं तो हम अपना करियर बनाने के लिए राजनीति में नहीं आए थे. हम लोग अपना करियर छोड़ के देश के लिए राजनीति में आए थे. और यदि देश के लिए काम इस पार्टी में नहीं हो पा रहा है वो इसलिए क्योंकि अब आम आदमी पार्टी वो पुरानी वाली आम आदमी पार्टी नहीं रही. मैं आपको असल कारण बताता हूं कि क्यों मैंने पार्टी की गतिविधियों से अपने आप को अलग कर लिया. और उसका कारण यह है क्योंकि मैं उनके गुनाह में शामिल नहीं होना चाहता था. मैं उनकी दोस्ती के काबिल नहीं था क्योंकि मैं उनके गुनाह में शामिल नहीं था. हमारे पास सिर्फ 2 ही ऑप्शंस थे, 2 विकल्प थे. या तो हम राजनीति छोड़ दें और पिछले 15-16 साल जो हमने सार्वजनिक जीवन में काम किया उसे त्याग दें, या फिर हम अपने अनुभव को, अपनी स्किल्स को, अपनी पूरी ऊर्जा और एनर्जी को लेकर पॉजिटिव पॉलिटिक्स करें. इसीलिए हमने ये डिसाइड किया दैट वी the 2/3 members of parliament of the belonging to the Aam Aadmi Party in Rajya Sabha exercise the provisions of the Constitution of India and merge ourselves with the BJP. हम बीजेपी में विलय करते हैं. ಹೀಗೆ ಕೇಜ್ರಿವಾಲ್ ಅವರ ಪಕ್ಷಕ್ಕೆ ರಾಘವ್ ಚಡ್ಡಾ ಒಬ್ಬರೇ ಗುಡ್ ಬೈ ಹೇಳಿಲ್ಲ. ಆಮ್ ಆದ್ಮಿ ಪಕ್ಷದ ರಾಜ್ಯಸಭೆಯಲ್ಲಿದ್ದಂತಹ 10 ಸದಸ್ಯರ ಪೈಕಿ ಒಟ್ಟು 7 ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು ಬಿಜೆಪಿಗೆ ತಮ್ಮನ್ನು ತಾವು ವಿಲೀನ ಮಾಡಿಕೊಂಡಿದ್ದಾರೆ. ರಾಘವ್ ಚಡ್ಡಾ ಇದರಲ್ಲಿ ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಉಪನಾಯಕನಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಈಗ ಅವರು ಮಾಜಿ ಉಪನಾಯಕ ಆಗಿದ್ದರು ಅವರು. ಹಾಗೆಯೇ ಅಶೋಕ್ ಮಿತ್ತಲ್ ಇತ್ತೀಚೆಗಷ್ಟೇ ರಾಜ್ಯಸಭೆಯ ಉಪನಾಯಕರಾಗಿ ಆಮ್ ಆದ್ಮಿ ಪಕ್ಷ ಅವ್ರನ್ನ ಆಯ್ಕೆ ಮಾಡಿತ್ತು. ಅವರು ಕೂಡ ರಾಘವ್ ಚಡ್ಡಾ ಅವರ ಜೊತೆಗೇ ಹೋಗಿದ್ದಾರೆ. ಹೀಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಸಣ್ಣ ಸೂಚನೆಯೂ ಕೂಡ ಸಿಕ್ಕಿರಲಿಲ್ಲ ಅನ್ನುವಂಥದ್ದು ಅವರ ನಿರ್ಧಾರಗಳಿಂದ ಗೊತ್ತಾಗುತ್ತೆ. ಇನ್ನು ಸಂದೀಪ್ ಪಾಠಕ್ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅವರು ಕೂಡ ಪಕ್ಷವನ್ನು ತ್ಯಜಿಸುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ವಿಕ್ರಮ್ಜಿತ್ ಸಿಂಗ್ ಶೆಣಾಯ್ ಅವರು ಕೂಡ ಆಮ್ ಆದ್ಮಿ ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದಂಥವರು. ಆದರೆ ಈಗ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಮಾಜಿಯಾಗಿದ್ದಾರೆ. ಅವರು ಕೂಡ ಕೇಜ್ರಿವಾಲ್ಗೆ ಕೈ ಕೊಟ್ಟಿದ್ದಾರೆ. ರಾಜೇಂದ್ರ ಗುಪ್ತಾ ಆಮ್ ಆದ್ಮಿ ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದಂಥವರು. ಅವರು ಕೂಡ ರಾಜೇಂದ್ರ ಗುಪ್ತಾ ಕೂಡ ಈಗ ಆಮ್ ಆದ್ಮಿ ಪಕ್ಷವನ್ನು ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಸ್ವಾತಿ ಮಳಿವಾಲ್ ಅವರು ದೆಹಲಿಯ ಮಹಿಳಾ ಆಯೋಗದ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿದಂಥವರು. ಹಿಂದೆಯೇ ಅವರಿಗೆ ಮತ್ತು ಕೇಜ್ರಿವಾಲ್ ಅವರ ನಡುವೆ ಬಹಳ ದೊಡ್ಡ ಜಿದ್ದಾಜಿದ್ದಿ ನಡೆದಿತ್ತು, ರಾದ್ಧಾಂತಗಳೆಲ್ಲ ನಡೆದಿತ್ತು. ಅವರು ಕೂಡ ಈಗ ಈ ತಂಡದ ಜೊತೆಗೆ ಪ್ರಯಾಣವನ್ನು ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಮಾಜಿ ಕ್ರಿಕೆಟರ್ ಹರ್ಭಜನ್ ಸಿಂಗ್ ಇತ್ತೀಚೆಗಷ್ಟೇ ಅವರು ಅಂದರೆ ಪಂಜಾಬ್ ಎಲೆಕ್ಷನ್ನ ಟೈಮಲ್ಲಿ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಜಾಯ್ನ್ ಆಗಿದ್ದರು. ಅವರು ಕೂಡ ಈ ಟೀಮ್ನ ಜೊತೆಗೆ ಹೊಸ ಇನ್ನಿಂಗ್ಸ್ ಆಡೋದಕ್ಕೆ ಹರ್ಭಜನ್ ಸಿಂಗ್ ಕೂಡ ಹೊರಟಿದ್ದಾರೆ. ಈ 7 ಮಂದಿ ಆಮ್ ಆದ್ಮಿ ಪಕ್ಷದ ಸದಸ್ಯರ ಪೈಕಿ ಇವತ್ತು 3 ನಾಯಕರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ತೊರೆಯುವುದಾಗಿ ಹೇಳಿಕೊಟ್ಟಂತಹ 1 ಗಂಟೆಯಲ್ಲೇ ಅವರು ಬಿಜೆಪಿಯನ್ನು ಸೇರಿಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ದೆಹಲಿಯ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬಂದಿರುವಂತಹ ನಾಯಕರುಗಳನ್ನು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡರು. ಉಳಿದ 4 ಸದಸ್ಯರು ಶೀಘ್ರದಲ್ಲೇ ಆಮ್ ಆದ್ಮಿ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ. ಇಲ್ಲಿ 7 ಮಂದಿ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು ಬಿಜೆಪಿ ಕಡೆ ಮುಖ ಮಾಡ್ತಾ ಇದ್ದಂತೆ ಪಂಜಾಬ್ ಸರ್ಕಾರಕ್ಕೆ ತಲ್ಲಣ ಶುರುವಾಗಿದೆ. ಯಾಕಂದರೆ ಪಂಜಾಬ್ ಜನರಿಗೆ ಅನ್ಯಾಯವನ್ನು ಮಾಡಿದ್ರು, ಬಿಜೆಪಿ ನೆಕ್ಸ್ಟ್ ಟಾರ್ಗೆಟ್ ಪಂಜಾಬ್ ಸರ್ಕಾರ ಬೀಳಿಸೋದು ಅಂತೆಲ್ಲ ಆಮ್ ಆದ್ಮಿ ಪಕ್ಷದ ನಾಯಕರು ವಾಗ್ದಾಳಿಯನ್ನು ಶುರು ಮಾಡಿದ್ದಾರೆ. निश्चित परिचित अंदाज में उनके पास पंजाब में कोई लीडर नहीं है, सबको पता है. बीजेपी के पास पंजाब में कोई लीडर नहीं है और सबको पता है कि
कांग्रेस भी वहां लगभग खत्म है, तो उन्होंने इस बार आम आदमी पार्टी के नेताओं को तोड़ा। बट मैं आपको ये बता सकती हूं कि पंजाबी लोग देख रहे हैं। भारतीय जनता पार्टी नरेंद्र मोदी और अमित शाह का ऑपरेशन लोटस घटिया राजनीति का खेल और पंजाब के भगवंत मान सरकार के अच्छे कामों को रोकने का षड्यंत्र बड़े पैमाने पर शुरू हो गया है। ಇಲ್ಲಿ ಪಕ್ಷಾಂತರವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ರಾಘವ್ ಚಡ್ಡಾ ಮತ್ತು ಟೀಮ್. ಹೀಗೆ ಪಕ್ಷಾಂತರ ಮಾಡೋದಕ್ಕೆ ಹೊರಟಿರುವಂಥವರು 2/3 ಸಂಖ್ಯೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತು ಅವರು ರಾಜೀನಾಮೆನ ಕೊಟ್ಟಿಲ್ಲ. ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಮಾತ್ರ. ಅವರ ಸಂಸತ್ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿಲ್ಲ. ಇಲ್ಲಿ ಕಾನೂನಲ್ಲಿ ಅವ್ರಿಗಿರುವಂಥ ಅವಕಾಶವನ್ನು ನಾವು ಗಮನಿಸಬೇಕು. ಆಮ್ ಆದ್ಮಿ ಪಕ್ಷದಲ್ಲಿ ರಾಜ್ಯಸಭೆಯಲ್ಲಿ ಇದ್ದಂಥದ್ದು ಒಟ್ಟು 10 ಮಂದಿ ಸದಸ್ಯರು. ಇಲ್ಲಿ 2/3 ನಿಯಮದಡಿಯಲ್ಲಿ ಅಂದರೆ ಒಟ್ಟು ಸದಸ್ಯ ಸಂಖ್ಯೆಯ 2/3 ಮೂರರಲ್ಲಿ ಎರಡನೇ ಭಾಗದಕ್ಕಿಂತ ಹೆಚ್ಚು ಸದಸ್ಯರು ಹೋಗಬೇಕು. ಹಾಗೆ 7 ಸಂಸದರು ಆಮ್ ಆದ್ಮಿ ಪಕ್ಷವನ್ನು ಬಿಟ್ಟಿದ್ದಾರೆ. ಇದಕ್ಕೆ ಸಂವಿಧಾನದ 10ನೇ ಶೆಡ್ಯೂಲ್ನಲ್ಲಿ ಅವಕಾಶ ಕೂಡ ಇದೆ. ಯಾಕಂದರೆ 10th ಶೆಡ್ಯೂಲ್ನ ಪ್ರಕಾರ 3/2 ನಿಯಮ ಅಂದರೆ ಪ್ಯಾರಾಗ್ರಾಫ್ 4ರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಸುರಕ್ಷಿತ ಪಕ್ಷದಲ್ಲಿ ಆಶ್ರಯ ಪಡೆಯೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅವರೊಂದು ಯೂನಿಟ್ ಆಗಿ ಹೋಗೋದಕ್ಕೆ ಅವಕಾಶ ಇದೆ. 3/2 ನಾಯಕರು ಒಪ್ಪಿಗೆ ಪತ್ರವನ್ನು ನೀಡಿರಬೇಕು. ಅಂದರೆ ಒಂದು ಪಕ್ಷದ 3/2 ಭಾಗದ ಸದಸ್ಯರು ಇದಕ್ಕೆ ಒಪ್ಪಿಗೆ ಪತ್ರ ಕೊಡಬೇಕು. ರಾಜ್ಯಸಭೆ ಸಭಾಪತಿಗಳಿಗೆ ವಿಲೀನದ ದಾಖಲೆಯನ್ನು ಕೊಡಬೇಕು. ಆಗ ಬೇರೆ ಪಕ್ಷ ಸೇರಿದರೂ ಕೂಡ ಅವರ ಈಗಿನ ಸ್ಥಾನ ಯಥಾಪ್ರಕಾರವಾಗಿ ಮುಂದುವರಿಯುತ್ತೆ. ಅಂದರೆ ಅವರು ಸಂಸದರಾಗಿ ಮುಂದುವರಿಯೋದಕ್ಕೆ ಅವಕಾಶ ಇದೆ. ಬಿಜೆಪಿ ಸೇರಿರುವಂತಹ 6 ಸದಸ್ಯರ ಅವಧಿ ಈ 7ರಲ್ಲಿ 6 ಸದಸ್ಯರ ಅವಧಿ 2028ರವರೆಗೆ ಇದೆ. ಸ್ವಾತಿ ಮಳಿವಾಲ್ ಅವರ ಅವಧಿ 2030 ಜನವರಿವರೆಗೂ ಕೂಡ ಇದೆ. ಹೀಗಾಗಿ ಇವರಿಗೆ ಇನ್ನೂ ಕೂಡ 2ರಿಂದ 4 ವರ್ಷಗಳಷ್ಟು ಸದಸ್ಯತ್ವದ ಅವಕಾಶವೂ ಕೂಡ ಇದೆ ರಾಜ್ಯಸಭೆಯಲ್ಲಿ. ಇಲ್ಲಿ ಇದು ಆಮ್ ಆದ್ಮಿ ಪಕ್ಷದ ವಿಚಾರ. ಆದರೆ ಈಗ ಯುದ್ಧದ ವಿಚಾರಕ್ಕೆ ಬರೋಣ. ಅಮೆರಿಕದವರು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಇರಾನ್ ನಾಗರಿಕರ ಮೇಲೆ ದಾಳಿ ಮಾಡಲ್ಲ ಅಂತಾನು ಕೂಡ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ದೇಶದವರೇ ಅಮೆರಿಕ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದು ಇಸ್ರೇಲ್ ದೇಶದ ಬೆನ್ ಗುರಿಯನ್ ವಿಮಾನ ನಿಲ್ದಾಣದ ಇತ್ತೀಚಿನ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಇಲ್ಲಿ ಇಸ್ರೇಲ್ನಲ್ಲಿ ಬೀಡುಬಿಟ್ಟಿರುವ ಅಮೆರಿಕದ ಎಲ್ಲ ಯುದ್ಧ ವಿಮಾನಗಳಿಗೆ ಇಂಧನವನ್ನು ತುಂಬಿಸಲಾಗ್ತಾ ಇದೆ. ಇರಾನ್ ಮೇಲೆ ಮುಂದಿನ ಸುತ್ತಿನ ದಾಳಿಗೆ ಅಮೆರಿಕ ಮತ್ತು ಇಸ್ರೇಲ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ ಅಂತ ಈ ವಿಡಿಯೋವನ್ನು ಇರಾನ್ ಹಂಚಿಕೊಳ್ತಾ ಇದೆ. ಇನ್ನು ಯುದ್ಧ ಪೀಡಿತ ಹಾರ್ಮುಜ್ ಜಲಸಂಧಿ ಸದ್ಯಕ್ಕೆ ಓಪನ್ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಅಮೆರಿಕ ವಿವಿಧ ದೇಶಗಳಲ್ಲಿರುವ ನಮ್ಮ $11 ಟ್ರಿಲಿಯನ್ ಆಸ್ತಿಗಳನ್ನು ಬಿಡುಗಡೆ ಮಾಡೋವರೆಗೂ ಹಾರ್ಮುಜ್ ಜಲಸಂಧಿಯನ್ನು ತೆರೆಯೋದಿಲ್ಲ ಅಂತೇಳಿ ಇರಾನ್ ಹೇಳ್ತಾ ಇದೆ. ಮುಂದಿನ 48 ಗಂಟೆಗಳಲ್ಲಿ ಅಮೆರಿಕ ಯಾವುದೇ ಸ್ಪಷ್ಟನೆ ಕೊಡದಿದ್ರೆ ನಮ್ಮಿಂದಲೇ ಕದನ ವಿರಾಮ ಕೊನೆಗೊಳ್ಳಬಹುದು ಅಂತಾನು ಕೂಡ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ಹೊಸ ಬಾಂಬ್ ಹಾಕಿದ್ದಾರೆ. ಅಂದರೆ ಕದನ ವಿರಾಮ ಅಮೆರಿಕದ ಮರ್ಜಿಗೆ ಸೀಮಿತ ಆಗಿಲ್ಲ, ನಾವು ಕೂಡ ಕದನ ವಿರಾಮವನ್ನು ಬದಿಗಿಟ್ಟು ಯುದ್ಧ ಮಾಡಬಹುದು ಅಂತ ಹೇಳಿ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ. ಇರಾನ್ ಅವರೇನು ನಮ್ಮ ಹಣ ನಮಗೆ ವಾಪಸ್ ಕೊಡಿ, ಯುದ್ಧದ ನಷ್ಟವನ್ನು ಕಟ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇರಾನ್ ವಿರುದ್ಧದ ಸಂಘರ್ಷದಿಂದ ಅಮೆರಿಕದ ಆರ್ಥಿಕತೆ ದಿನೇ ದಿನೇ ನೆಲಕಚ್ಚುತ್ತಾ ಇದೆ. ಇದು ಬಹಳ ಗಮನಿಸಬೇಕಾಗಿರುವಂಥ ಅಂಶ. ಯಾಕಂದರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ತಿರುವಂತಹ ಅಮೆರಿಕ ಇರಾನ್ ಮೇಲೆ ಯುದ್ಧಕ್ಕಾಗಿ ಒಂದು ದಿನಕ್ಕೆ ಅಮೆರಿಕ ಹತ್ರ $1,00,000 ಕೋಟಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾ ಇದೆ. ಇರಾನ್ ಮೇಲಿನ ದಾಳಿಗೆ ಈ 56 ದಿವಸಗಳಲ್ಲಿ ಅಮೆರಿಕ ಖರ್ಚು ಮಾಡಿರುವಂಥದ್ದು $66 ಲಕ್ಷ ಕೋಟಿ ರೂಪಾಯಿಗಳಂತೆ. ಹೀಗಂತ ಅಮೆರಿಕದ ಆರ್ಥಿಕ ಪಂಡಿತರು ಟ್ರಂಪ್ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 22ರವರೆಗೆ ಅಮೆರಿಕ $66 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ಯುದ್ಧಕ್ಕೆ ಖರ್ಚು ಮಾಡಿದೆ. ಇದರಲ್ಲಿ ಶಸ್ತ್ರಾಸ್ತ್ರಗಳು, ಮದ್ದುಗುಂಡು ಇವುಗಳಿಗಾಗಿ $20 ರಿಂದ $30 ಬಿಲಿಯನ್ ಖರ್ಚು ಮಾಡಲಾಗಿದೆ. ಯುದ್ಧ ವಿಮಾನಗಳ ನಷ್ಟ ಮತ್ತು ರಿಪೇರಿಗೆ $10 ಬಿಲಿಯನ್ ಖರ್ಚಾಗಿದೆ ಅಂತೇಳಿ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದೆಹಲಿ IRS ಅಧಿಕಾರಿಯ ಪುತ್ರಿಯ ಅತ್ಯಾಚಾರ ಮತ್ತು ಕೊಲೆ ಆರೋಪಿ ರಾಹುಲ್ನ ಮತ್ತೊಂದು ಹೀನ ಕೃತ್ಯ ಬಯಲಾಗಿದೆ. ದೆಹಲಿ ಘಟನೆಗೂ ಮುಂಚಿತವಾಗಿ ರಾಜಸ್ಥಾನದಲ್ಲಿ ತನ್ನ ಸ್ನೇಹಿತನ ಹೆಂಡತಿಯ ಮೇಲೆ ಆತ ಅತ್ಯಾಚಾರ ಎಸಗಿದನಂತೆ. ಆನ್ಲೈನ್ ಗೇಮ್ನ ಚಟ ಅಂಟಿಸಿಕೊಂಡಿದ್ದ ಈತ $7 ಲಕ್ಷ ರೂಪಾಯಿಗಳ ಸಾಲ ಮಾಡಿಕೊಂಡಿದ್ದ ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗಿದೆ.
ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಭಾರತೀಯ ವಾಯುಪಡೆಯ ವಿಮಾನ ಅಪಘಾತಕ್ಕೀಡಾಗಿದೆ ಎನ್ನಲಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ವಿಮಾನ ಪತನವಾಗಿದ್ದು ದಟ್ಟ ಹೊಗೆ ಆಗುಪಡಿಸಿದೆ. ಆದರೆ ಐಎಎಫ್ ವಿಮಾನ ಪತನದ ಸುದ್ದಿಯನ್ನು ಇನ್ನೂ ವಾಯುಪಡೆ ಖಚಿತಪಡಿಸಿಲ್ಲ. ಶಬರಿಮಲೆ ಅಯ್ಯಪ್ಪ ದೇಗುಲದ ಬಳಿ ಭಾರತೀಯ ಕರಾವಳಿ ಪಡೆಯ ಹೆಲಿಕಾಪ್ಟರ್ ಹಾರಾಡಿದೆ. ದೇಗುಲ ವ್ಯಾಪ್ತಿಯಲ್ಲಿ ಹೆಲಿಕಾಪ್ಟರ್ ವಿಮಾನ ಹಾರಾಟಕ್ಕೆ ನಿರ್ಬಂಧ ಇದೆ. ಹೀಗಾಗಿ ನಿಯಮ ಉಲ್ಲಂಘನೆಯಾಗಿದೆ ಅಂತ ದೇಗುಲದ ಆಡಳಿತ ಮಂಡಳಿ ದೂರು ನೀಡಿದೆ. ಪಂಪ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕೊಲಂಬೋದಲ್ಲಿ ಹಿಂದೂ ಮಹಾಸಾಗರ ಆಳದಲ್ಲಿ ಭಾರತ ಶ್ರೀಲಂಕಾ ನೌಕಾಪಡೆ ಜಂಟಿ ಡೈವಿಂಗ್ ತಾಲೀಮನ್ನು ನಡೆಸ್ತಾ ಇದೆ. ತಾಲೀಮಿನಲ್ಲಿ ಉಭಯ ಸೇನೆಯ ಸೈನಿಕರು ಸಮುದ್ರದ ಆಳದಲ್ಲಿ ವಿವಿಧ ರೀತಿಯ ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶ ಹೆಸರಲ್ಲಿ ಜಟಾಪಟಿ ಜೋರಾಗಿದೆ. ಕಲಬುರಗಿ ಫಲಿತಾಂಶ ಹಿಂದುಳಿಯಲು ಖರ್ಗೆ ಕುಟುಂಬ ಕಾರಣ ಅಂತ ಬಿಜೆಪಿ ಜೆಡಿಎಸ್ ನಾಯಕರು ಟೀಕಿಸಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಖಾರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಅತ್ಯಾಚಾರ ಎಸಗಿದ್ದಕ್ಕಿಂತ 85% ಫಲಿತಾಂಶ ಗೌರವ ತಂದಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರೀಕ್ಷಾ ಮೇಲ್ವಿಚಾರಕರ ತಲೆದಂಡವಾಗಿದೆ. ಸುಧಾಕರ್ ಡಿ, ಸರಿತಾ ಆರ್, ಗಿರಿಜಮ್ಮ ಎಂಬುವರನ್ನು ಅಮಾನತುಗೊಳಿಸಲಾಗಿದೆ. ಮತ್ತೊಂದೆಡೆ ಜನಿವಾರ ವಿಚಾರದಲ್ಲಿ ಬಿಜೆಪಿ ಹೋರಾಟಕ್ಕಿಳಿದಿದೆ. ಆನ್ಲೈನ್ ಗೇಮಿಂಗ್ ಗೀಳಿನಿಂದ ಬಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹುಬ್ಬಳ್ಳಿಯ ಉದಯನಗರದ 14 ವರ್ಷದ ಸಮರ್ಥ್ ಫ್ರೀ ಫೈರ್ ಗೇಮ್ಗೆ ಅಡಿಕ್ಟ್ ಆಗಿದ್ದಾರೆ. ಗೇಮ್ ಆಡದಂತೆ ತಾಯಿ ಬುದ್ಧಿವಾದ ಹೇಳಿದ್ರು. ಇದರಿಂದ ಮನನೊಂದ ಬಾಲಕ ನೇಣಿಗೆ ಕೊರಳುಟ್ಟಿದ್ದಾನೆ. ಭಯಾನಕ ಬಿಸಿಲ ಜಳದ ಮಧ್ಯೆ ನಾಳೆ ನಾಡಿದ್ದು ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹವಾಮಾನ ಇಲಾಖೆ 19 ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ನೀಡಿದೆ. ಬೀದರ್, ಯಾದಗಿರಿ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತು ಕೂಡ ಮಳೆ ಆರ್ಭಟಿಸ್ತಾ ಇದೆ. ಚಿಕ್ಕಮಗಳೂರು, ಮೂಡಿಗೆರೆ, ಶೃಂಗೇರಿ ಸುತ್ತಮುತ್ತ ಸಂಜೆ ಚೂರು ಮಳೆ ಸುರಿದಿದೆ. ಬೆಳಗ್ಗೆಯಿಂದ ರಣ ಬಿಸಿಲ ಮಧ್ಯೆ ಸಂಜೆ ಮಳೆಯಾಗಿದೆ. ಮತ್ತೊಂದೆಡೆ ಧಾರವಾಡ ಜಿಲ್ಲೆಯ ಅಳ್ನಾವರ ಪಟ್ಟಣದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಕಳೆದ ತಿಂಗಳಷ್ಟೇ ನೇಪಾಳದಲ್ಲಿ ಸರ್ಕಾರ ರಚಿಸಿರುವ ಪ್ರಧಾನಿ ಬಾಲೇಂದ್ರ ಶಾ ಸಂಪುಟದಲ್ಲಿ ಬಿರುಕು ಮತ್ತಷ್ಟು ದೊಡ್ಡದಾಗಿದೆ. ಗೃಹ ಸಚಿವ ಸುದನ್ ಗುರುಂಗ್ ರಾಜೀನಾಮೆ ಬೆನ್ನಲ್ಲೇ ಕಾರ್ಮಿಕ ಸಚಿವ ದೀಪಕ್ ಕುಮಾರ್ ಕೂಡ ರಾಜೀನಾಮೆಯನ್ನು ನೀಡಿದ್ದಾರೆ. ಮತ್ತೊಂದೆಡೆ ಸರ್ಕಾರದ ಸುಂಕ ನೀತಿಗಳ ವಿರುದ್ಧ ಹೋರಾಟ ತೀವ್ರಗೊಂಡಿದೆ. ಜಾರ್ಜಿಯಾ ದೇಶದ ಬ್ರಾಂಟ್ಲಿ ಕೌಂಟಿ ಎಂಬಲ್ಲಿ ಭೀಕರವಾಗಿ ಕಾಡ್ಗಿಚ್ಚು ಹೊತ್ತಿಕೊಂಡಿದೆ. ಕಾಡಂಚಿನಲ್ಲಿದ್ದ 50ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಭಸ್ಮವಾಗಿವೆ. ಇದೇ ವೇಳೆ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಕ್ವೀನ್ಸ್ನ ಆಸ್ಟೋರಿಯಾದಲ್ಲಿ 138 ವರ್ಷದ ಐತಿಹಾಸಿಕ ಚರ್ಚ್ ಬೆಂಕಿಗೆ ಆಹುತಿಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಹೋರಾಟವನ್ನು ನಡೆಸುತ್ತಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಜೈಂಟ್ಸ್ ನಡುವೆ ಕಡೆಯ ಲೀಗ್ ಪಂದ್ಯ ನಡೀತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9 ನ್ಯೂಸ್ 18 ಕನ್ನಡ.